La 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 la. शाबाश शाबाश शाबाश
5:30 5:53 6 ನಿಮಿಷ 3 ಸೆಕೆಂಡ್ 6:10 6:13 6:20 ಬನ್ನಿ ಬನ್ನಿ ಪ್ರವೀಣ್ 6:38 ಮದಬಣ ಸೈಡ್ ಬಾ ಬಾ ರುಹಿಲ್ ಬೇಗ ಬಾ 6:58 ಸರ್ 6:58 ಸರ್ ರುಹಿಲ್ ಅದಪ್ಪ ಫುಲ್ಲು ಉಪ್ಪು ಇಡಮ್ Down. Relax. ಡೌನ್ ನೆಟ್ ಚೇಂಜ್ ಹತ್ತಪ್ಪ ಚೇಂಜ್ ಡೌನ್ ಇದೆಲ್ಲ ಎಕ್ಸರ್ಸೈಸ್ ಮಾಡೋಕ್ಕೆ ನಿಮ್ಗೆ ಟೈಮ್ ಕೊಡೋಲ್ಲ ನೀವು ಸ್ವಂತ ಮಾಡ್ಕೋಬೇಕಲ್ಲಿ ಆಯ್ತಾ ಸದಾನ್ ವಿಶ್ರಾಮ್ ಸದಾನ್ ಡೌನ್ ಏಕ್ದಮ್ ಇಲ್ಲಿ ತನಕ ಪ್ರಾಪರಾಗಿ ಡೌನ್ ಬಿಡಬೇಕು ಟೋಟಲ್ ವಿಶ್ರಾಮ್ Watchman down! Bring me challenge one! Bring me to the bucket! Up! Down! Two! Down! Tin! Down! Char! Down! Punch! Down! Che! Down! Sat! Down! Hot! Down! Low! Down! Das! Down! 11! Down! Water! Down! Down. Good position. Bend down. Big position in one. Bend over. Good position. Big position. Pagad. ಎಳಿಬೇಕು. Up. Down. Go. Down. Tin. Down. Char. Down. Punch. Down. Che. Down, 7, down, 8, down, low, down, 10, down. ಇಲ್ಲೇ ನಿಂತ್ಕೋಬೇಕು ಹೋಗ್ಬಾರ್ದಂಗೆ ತಮ್ ಡೌನ್ ಬರಲಿ ಯಾರು ನಿಗಡೆ ಇಲ್ಲಿ ಬಂದು ನೆಕ್ಸ್ಟ್ ಬಾಯ್ ಸದಾನ್ ಬೆಂಡಾಗಿರೋ ಮೀ ಮಾಡೋಸ ಮಾಡಿ ಬೆಂಡಾಗಿರೋ ಹೋಗಿ ಬೆಂಡಾಗಿರಪ್ಪ ಡೌನ್ ಗೋ ಡೌನ್ ತಿನ್ ಡೌನ್ ಚಾರ್ ಡೌನ್ ಪಂಚ್ ಡೌನ್ ಛೇ ಡೌನ್ 7 ಡೌನ್ 8 ಡೌನ್ ನೋ ಡೌನ್ 10 ಡೌನ್ 11 ಡೌನ್ 12 ಡೌನ್
Tira. Down. Next Budri. Next ball Sadan. Bring Moja line ban. Bring Moja se pakad. Up. Down. 2. Down. 3. Down. 4. Down. 5. Down. 6. Down. 7. Down. 8. Down. 9. Down. 10. Down. 11. Click. Down. सीधा मोड़ो काल लाइन डाउन नेक्स्ट बॉल डाउन वी मोज लाइन बॉल वी मोटर से पकड़ अप डाउन 2 डाउन 3 डाउन 4 डाउन 5 डाउन 6 डाउन 7 डाउन 8 डाउन 9 down 10 down what open next ball Sadan Harap pangat eh. motor se pakad up down 2 down 3 down 4 down 5 down 6 down 7 down 8 हाँ. down 9 down 10 down ಎಲ್ಲ ಓವರ್ ನಿಂತ್ಕೋಬೇಕು ಅಲ್ಲಿ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಅಲ್ಲೇ ವರ್ಲ್ಡ್ ಮಾಡಿ ಇರಬೇಕು ಆಯ್ತಲ್ಲ 8 ಆಗಲಿ ಇನ್ನು 2 ಮಾಡಕ್ಕೆ ಏನು ಪ್ರಾಬ್ಲಮ್ ಮುಂದಕ್ಕೆ ಹೋಗಲ್ಲ ನಿಂತ್ಕೋ ವಿಪರ್ಸ ಪಕಡ್ ಅಪ್ ಡೌನ್ 2 ಡೌನ್ 3 ಡೌನ್ 4 ಡೌನ್ 5 ಡೌನ್ 6 ಡೌನ್ 7 down 8 down 9 down 10 down नेट पे चलेंगे नेक्स्ट बॉल डाउन विपर चला इन बॉल विपर से पकड़ अप डाउन 2 डाउन 3 डाउन 4 डाउन 5 डाउन 6 डाउन 7 down 8 down 9 down 10 down 11 down next ball Sadan line ball we motor se pakad up down 2 down 3 down 4 down 5 down 6 down 7 down 8 down 9 down 10 down मुझे कौन सी रहा है बेट सर अप हाँ ओहो बेंडा का एक्सरसाइज ಮಾಡಬೇಕು ನೀನು ಹಾ ಆವಾಜ್ ಬನ್ನಿ ಆವಾಜ್ ಬೆಟ್ ಪಚಾನ್ ಬೆಟ್ ಅಪ್ ಡೌನ್ 2 down 3 down 4 down 5 ಎಡಕಾಲ ಮುಂದಕ್ಕೆ ಬೇಗ ಪೊಸಿಷನ್ ಜಲ್ದಿ ಎಡಕಾಲ ಮುಂದಕ್ಕೆ ಅಡ್ಡಿ ಚೇಂಜ್ 1 2 3 4 1 2 3 4 1 2 3 4 शाबाश काम त्रिकोण कड़के स्प्रिंट टच ಮಾಡಿ ಸಿಂಗಲ್ ಲೈನ್ ಆನ್ ಯುವರ್ ಮಾರ್ಕ್ ಸೆಟ್ ಗೋ फास्ट Sabas ये ट्रिप सीधा विश्राम
ಫಸ್ಟ್ ಫೈಲ್ ಸೌದಾನಿಗೆ ಸೌದಾನ್ ಎಷ್ಟು ಬರಬೇಕು ಫಸ್ಟ್ ಒನ್ ಸೈಡ್ ಆಫ್ ಜಂಪ್ ಹಾಂ ಬಾಸ್ ಬೈ ಕಡೆ ಕೈ ಬಿಟ್ಟು ಕೈ ಬಿಟ್ಟು ಕಡೆ ನೆಕ್ಸ್ಟ್ ಸೈಡ್ ಆಫ್ ಜಂಪ್ ಬೆಂಡಾಗ ಅಲ್ಲೇ ಬಾಸ್ ಕಡೆ ಬಾಸ್ ನೆಕ್ಸ್ಟ್ ಸೈಡ್ ಆಫ್ ಜಂಪ್ next pair of jump next pair of jump jump correct tagoni next time ಹಿಂದೆ ನೋಡಿ ತಿಳ್ಕೊಳ್ಳಿ ಸೀದಾ ಹಿಂದೆ ತಗೊಂಡ ಬಸ್ ಪಕಡ next pair of jump ಮುಂದೆ ನೋಡಿರಿ ಫಸ್ಟ್ ಬಸ್ next pair of jump Come on. Good. Next, pair of jump. Next, pair of jump. Pair of jump. Jump tawalilla. Next. Next, good. Pair of jump. Next, pair of jump. Next, pair of jump. Good. Next, pair of jump. Mid position again. ಏಳೋದ್ಮೂರು. Next, pair of jump. Fast ಬರ್ಬೇಕು ನೀನು ಫಾಸ್ಟ್ ಬರ್ಬೇಕಯ್ಯ ಹಂಗಾರಾಗಲ್ಲ Come on. Next, pair of jump. Next, pair of jump. ಅಲ್ಲಿ ಸ್ಟೆಪ್ ತಗೊಳ್ತಾ ಇಲ್ಲ ನೀನು ಸರಿಯಾಗಿ Pair of jump. ಪ್ರಾಕ್ಟೀಸ್ ಆಗುತ್ತೆ ಅವು Next, pair of jump. ಸವಾಸ್ Next, pair of jump. ಪಾಠ ಕೊಡ್ಬೇಕು Next, pair of jump. ಚೆನ್ನಾಗಿದೆ ಪ್ರಾಕ್ಟೀಸ್ ಆಗಬೇಕಾಗಲ್ಲ ಸ್ಲೋ ಮಾಡಬೇಡ. ಆರಾಮ ಮಾಡ್ಬೋದೆ ಅಲ್ಲಿ ಗಂಟು ಸೂಪರು ಪ್ರಾಕ್ಟೀಸ್ ಬೇಕು ಪ್ರಾಕ್ಟೀಸ್ ಇಲ್ಲ ಇದೇ ಬೇಕು ಜಗದೀಶ್ ಇಲ್ಲಿ ಬಂದ್ಬಿಟ್ಟು ಸ್ಟೆಪ್ ಹಿಂಗೆ ಲಂಬ ಬಂದ್ಬಿಟ್ಟು ಸೀದಾ ಇಲ್ಲಿ ಅಷ್ಟೇ ಲಾಂಗ್ ಜಂಪ್ 2-3 ಜನ ಜಂಪ್ ಇದ್ರೆ ಬಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಲ್ಲಿ ಗ್ರೂಪಲ್ಲಿ ಆಗಿದೆ ಲಂಬ ಸ್ಟೆಪ್ ಹಾಕ್ಬಿಡ ಸಾಯಂಕಾಲ ಏನಾಯ್ತು ಏನಾಗಲ್ಲ ಬಿಡಿ ಸರ್ ನೀವೆಲ್ಲ ಅಷ್ಟೊತ್ತಿಗೆ ಇದು ಎದುರಿಸ್ಬೇಡಿ ಅವ್ರಿಗೆ ಏನಾಗಲ್ಲ ಮಾಡಿಸ್ಬೇಕು ನೀವು ಎಫೆಕ್ಟ್ ಆಗಿ ನಿಂತ್ಕೊಳ್ಳೋ ನೀವು ನಿಂತ್ಕೊಳ್ರ ಏನಾಯ್ತು ನಿಂತ್ಕೊಳ್ರ
ಒಂದು ಫೈಲ್ ಗ್ಯಾಪ್ ಬಿಡೋ, ಒಂದು ಫೈಲ್ ಗ್ಯಾಪ್ ಬಿಡು. ನೀನು ಬಾಸ್ ಮುಂದಕ್ಕೆ ಬಾರೋ, ಒಂದು ಫೈಲ್ ಮುಂದಕ್ಕೆ ಬಾರೋಣ. ಒಂದು ಫೈಲ್ ಗ್ಯಾಪ್ ಬಿಡ್ಬೇಕು, ಅದಕ್ಕೆ ಒಂದು ಫೈಲ್ ಅಂತಾರ. ನೀನು ಹಿಂಗೆ ಕವರ್ ಮಾಡೋ. ಒಂದು ಸೈನಿಕ ಅಕಾಡೆಮಿ ಒಂದು ಸರಿ ಓಪನ್ ಮಾಡಿ ನಾವು ಒಂದು ನೀನು ಹಿಂದಕ್ಕೆ ಹೋಗ್ಬೇಕು. ಸೈನಿಕ ಅಕಾಡೆಮಿಲಿ ಇಲ್ಲ, ನೀನು ಸರಿಯಾ? ಹಾಂ ಕರೆಕ್ಟಾ? ಈಗ ಸಾಕಾ? ಈಗ ಮಾತಾಡ್ಬೋದಲ್ಲ ಈಗ? ಸರ್ ಇಲ್ಲ, ಲಾಸ್ಟ್ ಟೈಮ್ ಸರ್ ಇದು ಲಾಸ್ಟಲ್ಲಿ ವಿಶ್ರಾಮ್ ವಿಶ್ರಾಮ್ ಮಾತಾಡೋದೇನೀಗ? ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋದಾ? ಮಾತಾಡೋದಲ್ವಾ? ರೆಕಾರ್ಡಿಂಗ್ ಮಾಡ್ಬೋದಾ? ರೆಕಾರ್ಡಿಂಗ್ ಮಾಡ್ಬೋದ್ಯಾ? ನೋಡ್ರಪ್ಪ, ಇದೊಂದು ಅಕಾಡೆಮಿಲಿ ಏನಂತಂದ್ರೆ, ಈಗ ಒಂದು ಸೈನಿಕ ಅಕಾಡೆಮಿ ನಾವೇನು ಓಪನ್ ಮಾಡಿದ್ದೀವಿ. ಈಗ ಒಂದು ಮಶಾಣಿಕಮ್ಮ ಸೈನಿಕ ಅಕಾಡೆಮಿ ಅಂತ ಹೊಸದಾಗಿ ಮಾಡಿದ್ದೀವಿ ನಾವೀಗ. ಗೊತ್ತಾನೆ ಗೊತ್ತಾನೆ ಈಗೇನು ಮೂಲತಃ ನಾವು ಪ್ರಿಯಾಪಟ್ಟಣ ಸ್ಥಳ ಅಂತ ಇರೋದ್ರಿಂದ ಒಂದು ಶಕ್ತಿ ದೇವತೆ ಏನು ನಮ್ಮ ಮಶಾಣಿಕಮ್ಮ, ಅದು ಶಕ್ತಿ ಬೇಕು ನಮಗೆ, ಹೌದಲ್ವಾ? ಅದರಿಂದ ಈಗ ಏನು ಅಗ್ನಿವೀರ್ ಪಾಸ್ ಆಗಿದ್ರೆ, ಈಗ ಅಗ್ನಿವೀರ್ ಪಾಸ್ ಎಷ್ಟೀಗ 16 ಜನ ನಮ್ಮಲ್ಲಿ ಕ್ಲಾಸ್ ತೊಗೊಂಡಿದ್ರು. 16 ಜನಕ್ಕೆ 14 ಜನ ಪಾಸ್ ಆಗಿದ್ದಾರೆ. ಇಬ್ಬರು ಇವಾಗ ಒಂದು 2-3 ಮಾರ್ಕ್ಸಲ್ಲಿ ಫೇಲ್ ಆಗಿದ್ದಾರೆ, ಅಷ್ಟು ಬಿಟ್ಟರೆ 14 ಜನ ಏನು ಪಾಸ್ ಆಗಿದ್ರಿ. ಎಲ್ಲರೂ ಈಗ ರ್ಯಾಲಿ ನಡೀತದೆ, ಗೊತ್ತಲ್ಲ ನಿಮಗೆ? ರ್ಯಾಲಿ ಮುಂದಿನ ತಿಂಗಳು ನಡೀತದೆ. ನಡಿಬೇಕಾದ್ರೆ ನಿಮಗೆ ಇಲ್ಲಿ ಸೇಮ್ 400 ಟ್ರ್ಯಾಕ್ ಏನಿದೆ, 400 ಟ್ರ್ಯಾಕ್ 1.6 ರನ್ನಿಂಗ್ ಇರ್ತದೆ. ಅದರಲ್ಲಿ 5 ನಿಮಿಷಕ್ಕೆ ಫಸ್ಟ್ ಗ್ರೂಪ್, 5:45ಕ್ಕೆ ಸೆಕೆಂಡ್ ಗ್ರೂಪ್, 6 ನಿಮಿಷಕ್ಕೆ ಥರ್ಡ್ ಗ್ರೂಪ್. ನಮಗೆ ಥರ್ಡ್ ಗ್ರೂಪ್ 4 ಗ್ರೂಪ್ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಏನಂದರೆ ಫಸ್ಟ್ ಗ್ರೂಪಲ್ಲಿ 5 ನಿಮಿಷಕ್ಕೆ ಎಲ್ಲ ಬರಬೇಕು. ಗೊತ್ತಾಯ್ತೇನಪ್ಪ? ಏನು ನಾವು ತರಬೇತಿ ಏನು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ನೀವೇನು ತಗೋತಾ ಇದ್ದೀರಿ, ನೀವೆಲ್ಲ ನನ್ನ ಪ್ರಕಾರ ಎಲ್ಲ 14 ಜನ ಏನು ಬರ್ತಾ ಇದ್ದೀರಿ, ಎಲ್ಲ ಪಾಸ್ ಆಗ್ತೀರಾ. ಪಾಸ್ ಆಗಿದ್ರೆ ತುಂಬ ನಿಮ್ಗೆ ಅಭ್ಯಾಸ ಜರುರೈತೆ. ಅಂದರೆ ಪುನಃ ಅಭ್ಯಾಸ ಡೈಲಿ ಸಾಯಂಕಾಲ ಟೈಮನ್ನು ಬೆಳಿಗ್ಗೆ ಏನು ನಾವು ಫಿಸಿಕಲ್ ಇಲ್ಲಿ ಮಾಡ್ತಾ ಇದ್ದೀವಿ, ಅದನ್ನ ಪುನಃ ನೀವು ಅತಿ ಹೆಚ್ಚಾಗಿ ಬಂದು ಪಾಲ್ಗೊಳ್ಬೇಕು. ಮಧ್ಯೆ ಬರೋದು, ಒಂದು ದಿವಸ ಅಬ್ಸೆಂಟ್ ಆಗೋದು, ಈ ಥರ ಮಾಡಿದ್ರೆ ನೀವು ಫಿಸಿಕಲ್ ಫಿಟ್ನೆಸ್ ಆಗಲ್ಲ. ಗೊತ್ತಾಯ್ತೇನಪ್ಪ? ಅದರಿಂದ ಫಸ್ಟು ರನ್ನಿಂಗ್ ಆದಮೇಲೆ ರನ್ನಿಂಗ್ 1.6 5 ನಿಮಿಷಕ್ಕೆ ಬರಬೇಕು. ನೆಕ್ಸ್ಟ್ ಚಿನ್ನಪ್ ಇರ್ತದೆ. ಚಿನ್ನಪ್ ಮಿನಿಮಮ್ ಪಾಸ್ ಅಂದರೆ 6 ಅಂತ ಇರ್ತದೆ. ನೋಡಪ್ಪ, ಅದು ಇದರಲ್ಲಿ ಮೆರಿಟ್ ಲಿಸ್ಟಲ್ಲಿ ಬರಲ್ಲ. ಅದು ಮೆರಿಟ್ ಲಿಸ್ಟ್ ಅಂದರೆ ಅಲ್ಲಿ 10 ಹೊಡೆದ್ರೆ ನಿಮಗೆ ಕ್ವಾಲಿಫೈಡ್ ಆಗೋದು. ಮೆರಿಟ್ ಲಿಸ್ಟಲ್ಲಿ ಬರೋದು 10 ಹೊಡಿಲೇಬೇಕು ಕಂಪಲ್ಸರಿ. 10 ಈಗ ನಮ್ಮ ಹುಡುಗರೇನೆಲ್ಲ 10-12 ಹೊಡಿತಾ ಇದ್ದಾರೆ, ಅದೇ ರೀತಿ 10 ಹೊಡೆದಾಗಲೇ ನೀವು ಮೆರಿಟ್ ಲಿಸ್ಟಲ್ಲಿ ಬರೋದು. 10 ಚಿನ್ನ ಪಡಿಬೇಕು. ನೆಕ್ಸ್ಟು 9 ಫೀಟ್ ಡಿಚ್ ಲಾಂಗ್ ಜಂಪ್ ಏನಿದೆ ಅದು 9 ಫೀಟ್ ಕ್ವಾಲಿಫೈಡ್ ಅಷ್ಟೇ. ಆಮೇಲೆ ಒಂದು ಸ್ಟ್ರೈಟ್ ಬ್ಯಾಲೆನ್ಸ್ ಇರುತ್ತೆ, ಅದು ಕ್ವಾಲಿಫೈಡ್ ಅಷ್ಟೇ. ಈಗ ನಿಮ್ಗೆ ಬೇಕಾದಂಥ ತರಬೇತಿ ಅಂದರೆ ರನ್ನಿಂಗ್ ಮೇನು, ನೆಕ್ಸ್ಟು ನಮ್ಮ ಚಿನ್ನಪ್ಪು, ಲಾಂಗ್ ಜಂಪ್, ಈ 3 ನಾವು ಡೈಲಿ ಮಾಡ್ಕೊಡ್ತಾ ಇರ್ತೀವಿ. ಬೆಳಿಗ್ಗೆ ಸಾಯಂಕಾಲ ನಾವು ಅಕಾಡೆಮಿಯಿಂದ ಸುಮಾರು ನಮ್ಮ ಉಸ್ತಾದ್ಗಳಿದ್ದಾರೆ, ನಮ್ಮ ಜವರೇಗೌಡರಾಗಿರ್ಬೋದು, ನಮ್ಮ ಶಿವಕುಮಾರ್ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ನಾವೇನು ಸೈನಿಕ ಮತ್ತು ಮಾಜಿ ಸೈನಿಕ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ದೀವಿ. ಅವರು ಕೂಡ ಸರ್ವಿಸಲ್ಲಿ ಇದ್ದಾರೆ. ಹೇಮಂತ್ ಇರ್ಬೋದು, ಮಾದೇವ್ ಇರ್ಬೋದು, ಗಣೇಶ್ ಇರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಗೆ ಕೈ ಜೋಡಿಸಿ ಇದೊಂದು ಏನು ಅಕಾಡೆಮಿನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೆ ನಮ್ಮ ಅಕಾಡೆಮಿಲಿ 33 ಜನ ಹೋಗಿದ್ದಾರೆ. ಗೊತ್ತಾಯ್ತಾ? ಇಲ್ಲಿವರೆಗೆ 33 ಜನ ಹೋಗಿದ್ದಾರೆ. ಅತಿ ಹೆಚ್ಚು ಕ್ವಾಲಿಫೈಡ್ ಪಾಸ್ ಆಗಿರೋದು ಅಂದರೆ ಈ ಸರಿನೇ 14 ಜನ ಪಾಸ್ ಆಗಿರೋದು ಈ ಸರಿನೇ. ಮುಂಚಾಗಿ 8 ಜನ ಆಗಿದ್ರು. 8 ಜನ 9 ಜನ ಆಗಿದ್ರು, 8 ಜನ ಕ್ವಾಲಿಫೈಡ್ ಆಗಿದ್ರು ಮೈಸೂರು ರ್ಯಾಲಿಲಿ. ಹಾಸನಲ್ಲಿ ಒಂದು 23 ಜನ ಆಗಿದ್ರು. ಅದರ್ ಡಿಸ್ಟಿಕ್ ನಾವು ಕ್ಲೋಸ್ ಮಾಡಿದ್ದು. ಫಸ್ಟ್ ಬ್ಯಾಚಲ್ಲಿ ಅದರ್ ಡಿಸ್ಟಿಕ್ಕೆಲ್ಲ ಕ್ಲೋಸ್ ಮಾಡಿದ್ದು. ಸೆಕೆಂಡು ಥರ್ಡ್ ಬ್ಯಾಚಲ್ಲಿ ಏನು ಮಾಡಿದ್ರು ನಾವು ಅಂದರೆ ಓನ್ಲಿ ಪ್ರಿಯಾಪಟ್ಟಣ ತಾಲೂಕು, ಅಕ್ಕಪಕ್ಕ ಪ್ರಿಯಾಪಟ್ಟಣ ತಾಲೂಕವರೆಗೆ ನಾವು ಜಾಸ್ತಿ ಎಫರ್ಟ್ ಆಗ್ತವೆ. ಅಕ್ಕಪಕ್ಕದ ಗ್ರಾಮೀಣ ಭಾಗದ ಮಕ್ಕಳಾಗಿರ್ಬೋದು, ಹಳ್ಳಿ ಮಕ್ಕಳುಗಳು ಪಾಪ ದೂರದಿಂದೆಲ್ಲ ಬರ್ತಾಯಿದ್ದಾರೆ. ಈಗ ಸುಮಾರು ಈಗಲಿನ ದೂರ ಸಂಗಶೆಟ್ಟಳ್ಳಿ ಇರ್ಬೋದು, ಕಲ್ಕೆರೆ ಇರ್ಬೋದು, ಮಾಕೋಡು ಇರ್ಬೋದು, ಅಲ್ಲಿಂದನೂ ಬರ್ತಾಯಿದ್ದಾರೆ ಹುಡುಗರು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ನಿಮ್ಮಿಂದ ಏನು ತಿಳ್ಕೊಳ್ಳೋದು ಅಂತ ಏನಂತಂದರೆ, ನೀವು ಸ್ವಲ್ಪ ಮಕ್ಕಳುಗಳಿಗೆ ಮೋಟಿವೇಟ್ ಮಾಡಬೇಕು. ನಿಮ್ಮ ಹಿಂದೆ ಬರುವಂಥ ಕಾಲೇಜ್ ಸ್ಟೂಡೆಂಟ್ಗಳು ಯಾರ್ಯಾರು ಇರ್ತಾರೆ, ಫ್ರೆಂಡ್ಗಳು ಪಾಸ್ ಆಗಿರೋದು ಯಾರು ಇರ್ತಾರೆ ಅಂತೇಳಿ ಸ್ವಲ್ಪ ಮೋಟಿವೇಟ್ ಮಾಡೋದ್ರಿಂದ ತುಂಬ ನಿಮ್ಗೆ ಅನುಕೂಲ ಆಯ್ತಕ್ಕಂಥಪ್ಪ. ಈಗೊಂದು ಅಗ್ನಿವೀರ್ ರ್ಯಾಲಿಯನ್ನು ಈಗ ಫಿಸಿಕಲ್ ನಿಮ್ಗೆ 25-26 ತಾರೀಕಲ್ಲಿ ಬಿಡ್ತಾರೆ. 25-20 ತಾರೀಕೆ ಫಿಸಿಕಲ್ ಜಾಗ ಇನ್ನೇನು ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದಮೇಲೆ ಒಂದು ನಿಮಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ನಡೀತದೆ. ಅಂದರೆ ಫಿಸಿಕಲ್ ನಡೀತದೆ. ಫಿಸಿಕಲಲ್ಲಿ ನೀವು ಪಾಸ್ ಆಗಲೇಬೇಕು. ಪಾಸ್ ಆದಾಗ ಆಮೇಲೆ ವಿತಿನ್ ಒಂದು 20 ಡೇಸಲ್ಲಿ ನಿಮಗೆ ಮೆರಿಟ್ ಲಿಸ್ಟ್ ಕಳಿಸ್ತಾರೆ. ಮೆರಿಟ್ ಲಿಸ್ಟಲ್ಲಿ ಯಾರು ಫಸ್ಟ್ ಗ್ರೂಪಲ್ಲಿ ಬಂದು 10 ಚಿನ್ನ ಪಡೆದು ಲಾಂಗ್ ಜಂಪ್ ಕ್ವಾಲಿಫೈಡ್ ಆಗಿರ್ತೀರಿ, ಇವರು 100% ಸಕ್ಸಸ್ ಆಯ್ತು, ಪಾಸ್ ಆಗ್ತೀರಿ. ಈಗ ನಮ್ಮ ಬೆಂಗಳೂರು ಏರಿಯಾದಲ್ಲಿ ಅಂದರೆ 1600 ಜನ ಪಾಸ್ ಆಗಿದ್ದಾರೆ. 1600 ಜನದಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಬಂದು ಇದಾಯ್ತಾರೆ. ಇಲ್ಲಿ ರನ್ನಿಂಗಲ್ಲಿ ಆಲ್ಮೋಸ್ಟ್ ಆಲ್ ಏನಾಯ್ತದೆ ಅಂದರೆ ರನ್ನಿಂಗಲ್ಲಿ ಫಿಲ್ಟರ್ ಹಾಕ್ಬಿಡ್ತಾರೆ. ರನ್ನಿಂಗಲ್ಲಿ ಫಿಲ್ಟರ್ ಆಯ್ತಾರೆ. ಈಗ ಆಲ್ರೆಡಿ ರಿಟರ್ನ್ ಎಕ್ಸಾಮಲ್ಲಿ ಫಿಲ್ಟರ್ ಆಗಿದ್ದಾರೆ. ರನ್ನಿಂಗಲ್ಲಿ ಆಲ್ಮೋಸ್ಟ್ ಅಲ್ಲಿ ಫಿಲ್ಟರ್ ಆಯ್ತಾರೆ. ನೆಕ್ಸ್ಟು ಹೈಟ್ ತಗೋತಾರೆ. ಎಲ್ಲ ಇದು ಹೈಟಲ್ಲಿ ಸ್ವಲ್ಪ ಜನ ಫಿಲ್ಟರ್ ಮಾಡ್ತಾರೆ. ಆಮೇಲೆ ಅವ್ರು ಮೆರಿಟ್ ಲಿಸ್ಟ್ ಅವ್ರು ಮಿನಿಮಮ್ 400-425 ಜನ ತಗೋತಾರೆ ಅಷ್ಟೇ. 1600 ಜನದಲ್ಲಿ 425 ಜನ ಮಾತ್ರ ತಗೊಳ್ಳೋದು. ಗೊತ್ತಾಯ್ತಾ? ಅದರಿಂದ ಏನು ಮಾಡಬೇಕಂದ್ರೆ ತುಂಬ ಎಫರ್ಟ್ ಹಾಕಿ ನೀವು ಫಸ್ಟ್ ಗ್ರೂಪಲ್ಲೇ ಬರಬೇಕೆಲ್ಲ. 5.5 ನಿಮಿಷದೊಳಗಡೆ ರನ್ನಿಂಗು ಬರಬೇಕು, 10 ಚಿನ್ನ ಪಡಿಬೇಕು, ಲಾಂಗ್ ಜಂಪ್ ಪಡಿಬೇಕು.
ಹೊಡೆದಾಗಲೇ ನೀವು ಫಸ್ಟ್ ಗ್ರೂಪಲ್ಲಿ ಬರ್ತೀರಿ. ಮಾರ್ಕ್ಸ್ ಏನಾದ್ರು ನಿಮ್ಮ ಮೇಲೆ ನಿಮ್ಮದು 50 ಮೇಲೆ ಬಂದಿದ್ರೆ 101% ನೀವು ಸಕ್ಸಸ್ ಆಯ್ತು. ಗೊತ್ತಾಯ್ತಾ? ಅದರಿಂದ ತುಂಬ ಪ್ರಯತ್ನ ಪಡ್ತಾ ಇದ್ರಿ ನೀವು. ಇನ್ನೂ ಕೂಡ ಪ್ರಯತ್ನ ಪಡಬೇಕಂದ್ರೆ ಹತ್ರ ಬರ್ತಾ ಇದ್ರಿಂದ ಪ್ರಯತ್ನ ನಮ್ಗೆ ಈ ಸರಿ ಟೈಮ್ ಸಿಕ್ತು. ಯಾಕಂದ್ರೆ ಹೋದ ಸರಿ ರ್ಯಾಲಿಯಲ್ಲಿ ಏನಾಯಿತು, ಡ್ಯಾಮರಲ್ಲಿ ಹೋದ ಸರಿ ರ್ಯಾಲಿ ಏನಿತ್ತು ಮಡಿಕೇರಿಲಿ, ರಿಸಲ್ಟ್ ಬಿಟ್ಟು 3 ದಿನಕ್ಕೆ ನಮಗೆ ಫಿಸಿಕಲ್ ಇಟ್ಬಿಟ್ರು. ಅದರಿಂದ ಪ್ರಾಕ್ಟೀಸ್ ಕಡಿಮೆ ಆಯಿತು ಸ್ವಲ್ಪ. ಯಾರು ಪ್ರಾಕ್ಟೀಸ್ ಮುಂಚಾಗಿಂದ ಪ್ರಾಕ್ಟೀಸ್ ಇಲ್ಲಿ ಮಾಡ್ತಾಯಿದ್ರು 1 ತಿಂಗಳು 2 ತಿಂಗಳು 3 ತಿಂಗಳಿಂದ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರು ಸಕ್ಸಸ್ ಆದರು. ಯಾರು ರಿಸಲ್ಟ್ ನೋಡ್ಕೊಂಡು ಪಾಸ್ ಆದಮೇಲೆ ಹೋಗ್ತೀನಿ ಅಂತ ಯಾರು ಮನಸ್ಸಲ್ಲಿ ಇಟ್ಕೊಂಡಿದ್ರು ಅವರೆಲ್ಲ ಫೇಲ್ ಆದರು. ಗೊತ್ತಾಯ್ತಾ? ನಮ್ಮ ದೃಷ್ಟ ಚೆನ್ನಾಗಿದೆ ಈ ಸರಿ. ಯಾಕಂದ್ರೆ ಬೆಂಗಳೂರು ಯಾರೋದು ಡೆಮೋ ನಮ್ಮ ಇದು ಟೈಮ್ ಸಿಕ್ಕಿದೆ ನಮಗೆ. ಡೆಮೋ ರ್ಯಾಲಿ ವೀಕ್ಲಿ 2 ಸರಿ ಡೆಮೋ ರ್ಯಾಲಿ ಮಾಡ್ತೀವಿ, 2 ಸರಿ 3 ಸರಿ ಮಧ್ಯಾಹ್ನನೂ ಡೆಮೋ ರ್ಯಾಲಿ ಮಾಡ್ತಾಯಿದ್ದೀವಿ. ಏನಕ್ಕೆ ಮಧ್ಯಾಹ್ನ ಡೆಮೋ ರ್ಯಾಲಿ ಮಾಡ್ಬೇಕಂದ್ರೆ ಉದ್ದೇಶ ಏನಂದರೆ ನಿಮಗಲ್ಲಿ ಎಲ್ಲ ಬೆಳಿಗ್ಗೆನೇ ರನ್ನಿಂಗ್ ಮಾಡೋಕ್ಕಾಗಲ್ಲ, ಹೌದಾನೆ? ಅದರಿಂದ ಮಧ್ಯಾಹ್ನನೂ ಓಡಬೇಕಲ್ಲಿ. ಅದಕ್ಕೋಸ್ಕರ ಮಧ್ಯಾಹ್ನ ಕೂಡ ಡ್ರಾಮಾ ರ್ಯಾಲಿ ಮಾಡಿದಾಗ ನಿಮಗೆ ಒಂದು ಮೈಂಡ್ ಸೆಟ್ ಆಗುತ್ತೆ. ಸಾಯಂಕಾಲ ಫಿಸಿಕಲ್ ಮಾಡೋ ಉದ್ದೇಶನೇ ಇದಕ್ಕೆ, ಗೊತ್ತೈತೇನ್ರ? ಅದರಿಂದ ಸಾಯಂಕಾಲ ಫಿಸಿಕಲ್ಗೆ ಅಟೆಂಡ್ ಮಾಡಬೇಕು. ಇದು ನಮ್ಗೆ ಏನಂತಂದ್ರೆ ಇಷ್ಟು ರಿಸಲ್ಟು 14 ಜನ ಕರ್ನಾಟಕದಲ್ಲಿ ಎಲ್ಲೂ ಯಾವುದೇ ಅಕಾಡೆಮಿಲಿ ಕೂಡ ಈ ರೀತಿ ರಿಸಲ್ಟ್ ಎಲ್ಲೂ ಬಂದಿಲ್ಲ ನನ್ನ ಪ್ರಕಾರ. 16 ಜನಕ್ಕೆ 14 ಜನ ಪಾಸ್ ಆಗಿರೋ ಎಲ್ಲೂ ಇಲ್ಲ. ಎಲ್ಲ 30 ಜನ ಇದ್ರೆ 1 2 ಜನ 3 ಜನ ಈ ಥರ ಸುಮಾರು ಅಕಾಡೆಮಿಗಳು ಇದಾವೆ ಕರ್ನಾಟಕದಲ್ಲಿ. ಆದರೆ ಇಷ್ಟು ಒಳ್ಳೆ ರಿಸಲ್ಟ್ ಎಲ್ಲೂ ಕೂಡ ಬಂದಿಲ್ಲ, ಗೊತ್ತಾಯ್ತಾ? ಎಷ್ಟು ಮಾತಾಡ್ಬಿಟ್ಟು ಮಾತಾಡ್ತೀಯ ಈಗ ಹುಡುಗ ಮುಂದ್ಗಡೆ ಮಾತಾಡ್ಬಿಡು. ಹೋಗ್ಬಿಟ್ಟು ಎಲ್ಲಿ ಹಾಕೋ ಮಾತಾಡೋಣ ನಿಂತ್ಕೊಳ್ಳಿ ಮುಂದೆ. ಆಮೇಲೆ ಸುಧಾನ್ ವಿಶ್ರಾಮ್ ಸುಧಾನ್ ಬೇಗ ಮತ್ತೆ ಎಂಟ್ರು ಮಾಡೋ ಬೇರೆ ಅರ್ಜೆಂಟ್ ಬೇರೆ ಹೋಗ್ಬೇಕು. ನೀನು ಹೋಗ್ಬೇಕಲ್ಲ. Last Visram. Last Sergeant. Then is at integer. 1, 2, 3, 4, 5, 6, 9, 10, 11, 12, 13, 14, 15, 16, 17, 18, 19, 20. 21, 24, 20, 21, 23, 24. Last Visram. Last Sergeant. Bharat Mata ki. Bharat Mata ki. Bharat Mata ki. Masani Kamma ki. Masani Kamma ki. Masani Kamma ki. Last Visram. ಸುಧಾನ್ ಲಾಸ್ಟ್ ಆಕ್ಷನ್ ಗೊತ್ತಲ್ಲ, ಡೌನ್ ಜೋರಾಗಿ ಕರೆದು ಬಂದ್ಬಿಡ್ಬೇಕು ಹೊರಗಡೆ ಎಲ್ಲ. ಡೌನ್ 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 ಹಿರಿಯಪ್ಪ ಕೇಳಬೇಕು. ಬರಲಿಲ್ಲ ಮಜಾ ಆಗಿಲ್ಲ. ಸುಧಾನ್ ವಿಶ್ರಾಮ್ ಸುಧಾನ್ ಲೈನ್ ಡೌನ್ ಕಾಟ್ ಜೋರಾಗಿ ಹೊಡಿಬೇಕಲ್ಲ. ನೋಡಿ ಈಗೊಂದು ಅಕಾಡೆಮಿ ಇದೊಂದು ಮಿನಿಮಮ್ ಇಲ್ಲ ಅಂದ್ರೆ 3-4 ವರ್ಷದಿಂದ ನಡ್ಕೊಂಡ್ಬರ್ತಾ ಇದೆ. ಈಗ ಹೊಸದಾಗಿ ಒಂದು ಮಸಣಿಕಮ್ಮ ಸೈನಿಕ ಅಕಾಡೆಮಿ ಅಂತ ನಾವು ಹೆಸರಿಟ್ಟೋದಕ್ಕೆ. ಯಾಕೆಂತಂದರೆ ಮಸಣಿಕಮ್ಮ ನಮ್ಮ ಗ್ರಾಮ ದೇವತೆ ಆದ್ದರಿಂದ, ಪ್ರಿಯಾಪಣ್ಣ ದೇವತೆ ಆದ್ದರಿಂದ ನಾವು ಇದೊಂದು ಅಕಾಡೆಮಿ ಓಪನ್ ಮಾಡಿದ್ಮೇಲೆ ಮಿನಿಮಮ್ ಇಲ್ಲ ಅಂತಂದ್ರೆ ಮಿನಿಮಮ್ 14ರಿಂದ 16 ಜನ ಹುಡುಗರು ನಮ್ಮ ಅಗ್ನಿವೀರಲ್ಲಿ ಪಾಸ್ ಆಗಿದ್ದಾರೆ. ಅವ್ರಿಗೆ ಲಗತ್ತಂದರೆ ಬೆಳಿಗ್ಗೆ ಸಾಯಂಕಾಲ ಸುಮಾರು ನಾವು ಈಗ 3 ತಿಂಗಳಿಂದ ಅವ್ರಿಗೆ ಇದು ದೈಹಿಕ ತರಬೇತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ. ಹಾಗೆ ಮುಂದಿನ ಕೂಡ ಇದೇ ರೀತಿ ನಾವು ತರಬೇತಿ ಕೊಡಬೇಕು ಅಂತ ಅಂದ್ಕೊಂಡು ತರಬೇತಿ ಕೊಡಬೇಕು ಅಂದ್ಬಿಟ್ಟು ತುಂಬ ಪ್ರಿಯಾಪಣ್ಣದ ಗ್ರಾಮೀಣ ಭಾಗದ ಮಕ್ಕಳಾಗಿರ್ಬೋದು, ಹಳ್ಳಿ ಭಾಗದ ಮಕ್ಕಳಾಗಿರ್ಬೋದು, ಮಿನಿಮಮ್ ಇಲ್ಲ ಒಂದು 20-25 ಕಿಲೋಮೀಟರ್ ದೂರದಿಂದ ಹಳ್ಳಿ ಭಾಗದಿಂದ ಸಂಗಸಟ್ಟಳ್ಳಿ ಇರ್ಬೋದು, ಕಲ್ಕೆರೆ ಇರ್ಬೋದು, ಮಾಕೋಡು ಇರ್ಬೋದು, ಈ ಭಾಗದಿಂದ ಎಲ್ಲ ಮಕ್ಕಳುಗಳು ಕೂಡ ಈ ಒಂದು ತರಬೇತಿಗೆ ಬಂದು ತುಂಬ ಇದು ಮಾಡ್ತಾ ಇದ್ದಾರೆ. ಆಸಕ್ತಿಯಾಗಿ ಇಲ್ಲೊಂದು ಟ್ರೈನಿಂಗ್ ತಗೊಂಡು ನಾವು ಮುಂದೆ ಸೈನಿಕರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಂದ ಬಂದಿದ್ದಾರೆ. ಅವ್ರಿಗೆ ಇದೊಂದು ಎಲ್ಲ ಮುಂದೆ ಇನ್ನೂ ಹೆಚ್ಚಾಗಿ ಎಲ್ಲ ಮಕ್ಕಳುಗಳು ಬಂದು ಸೇರ್ಕೋಬೇಕಂತ ಇದರಲ್ಲಿ ಈ ಮೂಲಕ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅಕ್ಕ ನೆಕ್ಸ್ಟ್ ಮಾತಾಡಿ ಇವನು ಹಾಕೋರ್ಗೆ ನೀವು ಮಾತಾಡಿ ಒಂದು 2 ನಿಮಿಷ ಏನಿಲ್ಲ ಕೂಡ ಅವ್ರಿಗೆ ಹಾಕಿ. ಈ ಸೈನಿಕ ಅಕಾಡೆಮಿ ಮಸಣಿಕಮ್ಮ ದೇವರ ಸೈನಿಕ ಅಕಾಡೆಮಿ ಅಂತ ಇಟ್ಟಿದ್ದಾರಲ್ಲ, ಅಲ್ಲಿ ಸ್ವಾಮಿ ಸರ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವರಾಗಿ ಇವ್ರದಲ್ಲಿ ನಡೀತಿದೆ. ಬಟ್ 16-17 ಜನ ಫಿಸಿಕಲ್ ಡೈಲಿ ಮಾಡ್ತಾಯಿದ್ದಾರೆ, 3 ಟೈಮ್ ಮಾಡ್ತಾಯಿದ್ದಾರೆ. ಬಟ್ ಈ ಫಿಸಿಕ್ನಲ್ಲಿ ಸುತ್ತಮುತ್ತ ಗ್ರಾಮೀಣ ಹುಡುಗರಿದ್ದಾರಲ್ಲಿ ಎಲ್ಲರೂ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ. ಬಟ್ ಇನ್ನೂ ಸಾಕಷ್ಟು ಜನ ಬಂದು ಇವರೆಲ್ಲ ಹೆಲ್ಪ್ ಆಗಬೇಕಂತ ಮಾಡ್ತಾಯಿದ್ದೀವಿ. ಬಟ್ ಫೀಸ್ ಇಲ್ಲ, ಏನಿಲ್ಲ, ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಇದರಿಂದ ಅವರೆಲ್ಲ ಕೈಯಿಂದನೇ ದುಡ್ಡು ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಫ್ರೀಯಾಗಿ ಎಲ್ಲಿ ಕೊಡ್ತಾಯಿಲ್ಲ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದಕ್ಕೆ ಎಲ್ಲ ಸಹಕಾರ ಕೊಡಬೇಕು.
ಇಲ್ಲಿ ಮಾಜಿ ಸೈನಿಕರು ಒಂದು ಸಂಘನೂ ಇದೆ, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಇವರು ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದ. ಪ್ರವೀಣ್ ಬಿಟ್ಕೊಡ್ತಾನೆ ಬಾ, ಹೇಳೋರಿಗೆ ಬಾಯ್ ಒಂದು 5 ನಿಮಿಷ. ಶ್ರೀ ಮಸಣಿಕಮ್ಮ ಅಕಾಡೆಮಿ ಅಂತ ನಮ್ಮ ಸ್ವಾಮಿ ಸರ್ ಶುರು ಮಾಡಿದ್ದಾರೆ ಹೊಸದಾಗಿ. ಇದಕ್ಕೆ ನಮ್ಗಳ ಸಹಾಯ ಯಾವಾಗಲೂ ಇರುತ್ತೆ. ಮತ್ತು ಈ ಫಿಸಿಕಲ್ ಸುತ್ತಮುತ್ತ ಹಳ್ಳಿಗೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಬೇಕು ಅಂತ ತಮ್ಮಲ್ಲಿ ಸುತ್ತಮುತ್ತ ಹಳ್ಳಿರೋಂಥ ಎಲ್ಲ ಬಂದು ಇಲ್ಲಿ ಫಿಸಿಕಲ್ ಪ್ರಯೋಜನ ತಗೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮತ್ತು ಫಿಸಿಕಲ್ ಆಗಲಿ ಏನೇ ಪ್ರತಿಯೊಂದು ಆಗಲಿ ಇಲ್ಲಿ A to Z ಅವ್ರು ಕಮಾಂಡು ಮಾಡ್ಕೊಂಡ್ಬಂದಿರಿ NSG. ಅದೇ ಪ್ರಕಾರ ಟ್ರೈನಿಂಗ್ ಪ್ರಕಾರ ಅದಕ್ಕಿಂತ ಹೆಚ್ಚಾಗಿ ತಮ್ಮ ಟ್ರೈನಿಂಗು ತಮ್ಮ ವ್ಯವಸಾಯ ಆ ಕಡೆ ಈ ಕಡೆ ಎಲ್ಲ ಗಮನ ಆ ಕಡೆ ತೋರ್ದು ತಮ್ಮ ಪೂರ ಟೈಮನ್ನು ಇಲ್ಲಿ ಕಳೀತಾ ಇದ್ದಾರೆ. ಅದಕ್ಕಾಗಿ ಯಾವರೇ ಆಗಲಿ ಇಲ್ಲಿ ಸುತ್ತಮುತ್ತ ಹಳ್ಳಿ ನೋಡ್ತಿರೋರಾಗಲಿ ಇದಾಗಲಿ ಬಂದು ತಮ್ಮ ಹುಡುಗರು ಏನೇ ಆಗಲಿ ಬಂದು ಟ್ರೈನಿಂಗ್ ತೊಗೊಂಡು ನಮ್ಮ ಮುಂದೆ ದೇಶದ ಸೇವೆಗೋಸ್ಕರ ಏನೇ ಅವ್ರ ಇಚ್ಛೆ ಇತ್ತು ಅಂದರೆ ಕಳಿಸ್ಕೊಟ್ಟು ಇಲ್ಲಿ ಟ್ರೈನಿಂಗ್ ಪಡೆದುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನಾನು ಈ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಅಮ್ಮ, ಹೆಂಗಿದೆ ಸೈನಿಕ ಅಕಾಡೆಮಿ ಇದು? ಚೆನ್ನಾಗಿದೆ. ನಿಮಗೆ ಏನೇನು ಡೈಲಿ ರೊಟೀನ್ ಇದೆ? ರನ್ನಿಂಗ್ ಆಗಿರ್ಬೋದು, ಇನ್ನು ವರ್ಕೌಟ್ ಎಲ್ಲ ಮಾಡಿಸ್ತಾರೆ, ಎಕ್ಸಸೈಸ್ ಎಲ್ಲ, ಇನ್ನು ಲಾಂಗ್ 5 ಜಂಪ್ ಮಾಡಿಸ್ತಾರೆ. ನೀವು ಎಲ್ಲಿಂದ ಬರ್ತಿದ್ದೀರಾ ಡೈಲಿ? ಬಸ್ಸಿಂದ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? ಸರ್ 6:30 ನೆಕ್ಸ್ಟ್ ನಿಮಗೆ ಏನು ಅನುಕೂಲ ಆಗ್ಬೇಕಂತ ಏನಾದ್ರು ಇದೆಯಾ ಇದರಲ್ಲಿ? ಚೆನ್ನಾಗಿದೆಯಾ? ಹಾಂ ಸರ್, ಚೆನ್ನಾಗಿದೆ. ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ನನಗಿಷ್ಟ. ಇದು ಇಲ್ಲಿಗೆ ಜಾಯ್ನ್ ಆಗಿರೋದ್ರಿಂದ ಎಲ್ಲ ಒಟ್ಟಿನಲ್ಲಿ ಸಿಗುತ್ತೆ ಜಾಬು ಅಂತ ಅಂದ್ಕೊಂಡಿದ್ದೀನಿ ನಾನು. ಫಸ್ಟು ಸಿಗಲ್ಲ, ಒಟ್ಟಿನಲ್ಲಿ ಏನು ಪ್ರಾಕ್ಟೀಸ್ ಏನು ಇರಲಿಲ್ವಲ್ಲ ನನಗೆ. ಹಂಗಾಗಿ ಆರ್ಮಿಗೆ ಜಾಯ್ನ್ ಆಗ್ತೀನೋ ಇಲ್ವೋ ಅಂತ ಡೌಟ್ ಆಗಿತ್ತು. ಈಗ ಜಾಯ್ನ್ ಆದಮೇಲೆ ಸಿಗುತ್ತೆ ಅಂತ ಏನಪ್ಪ ದಿನ ಹೆಸರೇನಪ್ಪ? ಜಗದೀಶ್ ಅಂತ ಸರ್. ಈ ಕಡೆ ಎಲ್ಲಿಂದ ಬಂದಿದ್ದೀಯ? ಸರ್ ನಾ ಹಾವೇರಿಯಿಂದ ಬಂದಿದ್ದೀನಿ ಸರ್. ಈಗ ಎಷ್ಟು ದಿವಸ ಆಯ್ತಪ್ಪ ಬಂದು ಇಲ್ಲಿಗೆ? ಸರ್ ನಾ ಬಂದು 3 ತಿಂಗಳಾಯ್ತು ಸರ್. ಇಲ್ಲಿ ಕೋಚಿಂಗ್ ಎಲ್ಲ ಚೆನ್ನಾಗೈತೆ ಸರ್. ಆಮೇಲೆ ಮೊದಲು ನನಗೆ ರನ್ನಿಂಗು ಓಡ್ತಾ ಇರಲಿಲ್ಲ. ಆಮೇಲೆ ಹೊಟ್ಟೆ ಬೇರೆ ಇತ್ತು. ಇಲ್ಲಿಗೆ ಬಂದಿಂದ ಸ್ವಲ್ಪ ಹೊಟ್ಟೆ ಕಡಿಮೆ ಆಗೈತೆ. 5 kg ಸಣ್ಣ ಆಗಿದ್ದೀನಿ. ಮೊದಲು ಜಾಸ್ತಿ ಇತ್ತು ನನ್ನ ವೇಟು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲೆಲ್ಲ ಫಿಸಿಕಲ್ ಚೆನ್ನಾಗೈತೆ. ರನ್ನಿಂಗ್ ಆಯಿತು, ಲಾಂಗ್ ಜಂಪ್ ಆಯಿತು, ಚಿನ್ನಪ್ ಆಯಿತು, ಆಮೇಲೆ ವರ್ಕೌಟ್ ಎಲ್ಲ ಚೆನ್ನಾಗೈತೆ. ಇಲ್ಲಿ ಅಕಾಡೆಮಿ ಬಂದರೆ ಪಕ್ಕಾ 100 ಸೆಲೆಕ್ಷನ್. ಇಂಡಿಯನ್ ಆರ್ಮಿ ವರದಿ ಮಾತ್ರ ಗ್ಯಾರಂಟಿ ಸರ್. ಈ ಅಕಾಡೆಮಿ ಮಸಣಿಕಮ್ಮ ಶ್ರೀ ಸೈನಿಕ ಅಕಾಡೆಮಿ ಅಂತ ಐತೆ. ಇಲ್ಲಿ ಬಂದು ಎಲ್ಲರೂ ಸೆಲೆಕ್ಷನ್ ಆಗಿ ನೀವೆಲ್ಲ ಫ್ರೀಯಾಗಿ ಕೋಚಿಂಗ್ ಕೊಡ್ತಾಯಿದ್ದೀರಿ. ನೀವು ಫ್ರೀಯಾಗಿ ಕೋಚಿಂಗ್ ಕೊಡೋದನ್ನು ಇಲ್ಲಿ ಮಕ್ಕಳಾಯಿತು, ಸುತ್ತಮುತ್ತಲಿನ ಭಾಗದ ಮಕ್ಕಳಾಯಿತು, ಬೇರೆ ಜಿಲ್ಲಾದಿಂದ ಬಂದಿರುವಂಥ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ಫ್ರೀಯಾಗಿ ಕೋಚಿಂಗ್ ಕೊಡ್ತಾಯಿದ್ರೆ. ನೀವು ಈ ಥರ ಫ್ರೀ ಕೋಚಿಂಗ್ ಕೊಡೋದು ಯಾವ ಅಕಾಡೆಮಿಲೂ ಮಾಡೋದಿಲ್ಲ. ಎಲ್ಲ ಅಕಾಡೆಮಿಯಲ್ಲೂ ಅಮೌಂಟ್ ಕಟ್ಸ್ಕೊತಾರೆ. ಆದರೆ ಈ ಅಕಾಡೆಮಿಲಿ ಮಾತ್ರ ಅಮೌಂಟ್ ಕಟ್ಸ್ಕೊಳೋದಿಲ್ಲ. ಎಲ್ಲ ಅಭ್ಯರ್ಥಿಗಳು ಬಂದು ಫ್ರೀಯಾಗಿ ಕೋಚಿಂಗ್ ಮಾಡ್ಕೊಂಡು ಹೋಗಬೇಕು ಮತ್ತು ಅಕಾಡೆಮಿನೂ ಜೊತೆಗೆ ಬೆಳಿಬೇಕು. ಆಮೇಲೆ ಇಲ್ಲಿಂದ ಬಂದಿರುವಂಥ ಅಭ್ಯರ್ಥಿಗಳು ಎಲ್ಲರೂ ಸೆಲೆಕ್ಷನ್ ಆಗಿ ಹೋಗಬೇಕು. ಶ್ರೀ ಮಸಣಿಕಮ್ಮ ತಾಯಿ ಆಶೀರ್ವಾದ ಸದಾ ಎಲ್ಲ ಅಭ್ಯರ್ಥಿಗಳ ಮೇಲೆ ಇರಲಿ ಹಾಗೂ ಅಕಾಡೆಮಿಯ ಮೇಲೆ ಇರಲಿ. ಅಕಾಡೆಮಿಯಲ್ಲಿ ಬಂದಿರುವಂಥ ಫಿಸಿಕಲ್ ಪ್ರಾಕ್ಟೀಸ್ ಕೊಡುವಂಥ ಎಲ್ಲ ಶಿಕ್ಷಕರ ವೃಂದದವರಿಗೂ ಇರಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಇರಲಿ ಎಂದು ಆಶಿಸುತ್ತೇನೆ. ಎಲ್ಲರೂ ಅಕಾಡೆಮಿಗೆ ಬಂದು ಜಾಯಿನ್ ಆಗಿ ಸೆಲೆಕ್ಷನ್ ಗ್ಯಾರಂಟಿ ಆಗ್ತೀರಾ ಎಂದು ಇಷ್ಟು ಹೇಳಿ ನಾನು ಮುಗಿಸ್ತೇನೆ ಅನಿಸಿಕೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ SK ಅಂತ. ಹೌದಾ? ಯಾವೂರಿಂದ ಬರ್ತಿರೋದು? ನಾವಿಲ್ಲೇ ಸುಂದವಾಳಿಂದ ಬರ್ತೀರಾ? ಹೌದಾ? ಟ್ರೈನಿಂಗು ಎಷ್ಟು ದಿನದಿಂದ ಬರ್ತಿರೋದು? ನಾನು ಹೆಚ್ಚು ಕಮ್ಮಿ 6-7 ತಿಂಗಳಿಂದ ಬರ್ತಿದ್ದೀನಿ ಸರ್. ಇಲ್ಲಿ ಟ್ರೈನಿಂಗ್ ಹೇಗೆ ಕೊಡ್ತಾ ಇದ್ದಾರೆ? ಸರ್ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ನಾನು ಮೊದಲು ಇಲ್ಲಿ 6-7 ತಿಂಗಳಿಂದ ಬರೋಕ್ಕಿಂತ ಮುಂಚೆ ತುಂಬ ದಪ್ಪಾಗಿದೆ. ಇಲ್ಲಿ ಬಂದಮೇಲೆ ಹೆಚ್ಚು ಕಮ್ಮಿ ಒಂದು 6-7 kg ಸಣ್ಣ ಆಗಿದ್ದೀನಿ. ಮತ್ತು ರನ್ನಿಂಗ್ ಕೂಡ ಇರಲಿಲ್ಲ, ತುಂಬ ರನ್ನಿಂಗ್ ಇಂಪ್ರೂವ್ ಆಗಿದೆ. ಅದಲ್ಲದೆ ಫ್ರೀ ಕೋಚಿಂಗ್ ಕೊಡ್ತಿರೋದು ತುಂಬ ಖುಷಿಯಾಗೋ ವಿಚಾರ. ತುಂಬ ಜನ ಹೋಗಬೇಕು ಅಂತ ಇಲ್ಲಿ ಆಶಿಸ್ತಾರೆ. ಪಾಸ್ ಆಗಿರೋದು ಟೋಟಲ್ ಇಲ್ಲಿ 16 ಜನ ಬರ್ತಿದ್ದೋ. ನಾವು ಕ್ಲಾಸ್ ಕೂಡ ಹೋಗ್ತಿದ್ದೋ. ಅದ್ರಲ್ಲಿ 14 ಜನ ಪಾಸ್ ಆಗಿದ್ದೀವಿ ಸರ್. ರಿಟರ್ನ್ 14 ಜನ ಪಾಸ್ ಆಗಿದ್ದೀರಾ? ಈಗ ಫಿಸಿಕಲ್ ಕೂಡ ಎಲ್ಲ ಪಾಸ್ ಆಗಿದೆ ಅಂತ ಇದ್ರೆ ವರದಿ ಹಾಕೊಳ್ತೀನಿ ಅಂತ ಏನೋ ಸರಿ ಸರ್. ಸರ್ ನನ್ನ ಹೆಸರು ನವೀನ್ ಅಂತ, ಬೆಕ್ಕೆಯಿಂದ ಬರ್ತಾ ಇದ್ದೀನಿ. ಹೆಂಗೆ ಅನಿಸ್ತದೆ ಟ್ರೈನಿಂಗ್ ಎಲ್ಲ? ಹೆಂಗೆ ಅನಿಸ್ತದೆ? ತುಂಬ ಚೆನ್ನಾಗಿದೆ ಸರ್. ಟ್ರೈನಿಂಗ್ ಬಗ್ಗೆ ಇನ್ನೊಬ್ರು ಮಾತಾಡೋಂಗಿಲ್ಲ. ಅಂದರೆ ಫ್ರೀ ಕೋಚಿಂಗ್ ನಡೀತಿದೆ. ಎಲ್ಲೋ ಫ್ರೀ ಕೋಚಿಂಗ್ ನಡೆಯಲ್ಲ. ಎಲ್ಲ ಪೇ ಮಾಡಿ ಅಂತಾರೆ. ಪೇ ಮಾಡಿದ್ರು ಫುಡ್ಡು ವಸತಿ ಏನೂ ಇರೋದಿಲ್ಲ. ಇಲ್ಲಿ ಫ್ರೀ ಕೋಚಿಂಗ್ ನಡೀತಾರೆ. ನಮಗೆ ಹೆಮ್ಮೆ ವಿಷಯ. ಅದು ನಮ್ಮ ಪಿರಿಯಾಪಟ್ಟಣದಲ್ಲಿ ಶ್ರೀ ಮಸಣಿಕಮ್ಮ ಅಕಾಡೆಮಿ ಅಂತ ಹೊಸದಾಗಿ ಶುರು ಆಗಿದೆ ಇವಾಗ. ಅದನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಈ ಸತಿ 14 ಜನದಲ್ಲಿ
14 ಜನನು ಪಾಸ್ ಆಗಿದ್ದೀವಿ. ಈ ಸತಿ ಪಕ್ಕ ಎಲ್ಲ ಯೂನಿಫಾರ್ಮ್ ಹಾಕೊಂಡೇ ಬರ್ತೀವಿ ಅಂತ ಕಾನ್ಫಿಡೆಂಟ್ ಆಗಿದ್ದೀವಿ ಸರ್. ನೀವು ಮುಂದೆ ಬೇರೆ ಜನಗಳಿಗೆ ಏನಕ್ಕೆ ಇದು ಮಾಡ್ತೀಯ, ಇಷ್ಟಪಡ್ತೀಯಾ ಸರ್? ಅಂದರೆ ಎಲ್ಲೂ ಫ್ರೀ ಕೋಚಿಂಗ್ ನಡೀತಿಲ್ಲ. ಆದಷ್ಟು ಇಂಟ್ರೆಸ್ಟ್ ಇರೋರು ಹುಡುಗರು ಆರ್ಮಿಗೆ ಸೇರಬೇಕು ಅನ್ನೋರು ಪ್ರತಿಯೊಬ್ಬರು ಬಂದು ಇಲ್ಲಿ ಜಾಯ್ನಿಂಗ್ ಆದರೆ ಪಕ್ಕ ನೆಕ್ಸ್ಟ್ ಯೂನಿಫಾರ್ಮ್ ಹಾಕೊಂಡು ಊರಿಗೆ ಬಂದರೆ ಎಷ್ಟು ಹೆಮ್ಮೆ ಇರುತ್ತೆ. ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಅವರು ಎಫೆಕ್ಟ್ ಎಷ್ಟು ಹಾಕಿರ್ತಾರೋ ಅಷ್ಟೇ ಹೆಮ್ಮೆ ಆಗುತ್ತೆ ಸರ್. ಅದರಲ್ಲೂ ಸ್ವಾಮಿ ಸರ್ ಆಗಿರ್ಬೋದು ಎಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಯಾರು ಅಷ್ಟು ಹೆಲ್ಪ್ ಮಾಡಲ್ಲ ಸರ್ ನಮ್ಮ ಪ್ರಕಾರ. ಯಾರಿದ್ದಾರೆ ಈಗ? ನಮಸ್ಕಾರ, ನನ್ನ ಹೆಸರು ಸ್ವಾಮಿ, XCRPF ಹಾಗೂ NSG ಕಮಾಂಡೋ. ನಾನು ಟ್ರೈನಿಂಗ್ ಮಿನಿಮಮ್ ಇಲ್ಲ ಅಂತಂದ್ರೂ ಈಗ ಒಂದು 3 ವರ್ಷದಿಂದ ಟ್ರೈನಿಂಗ್ ಕೊಡ್ತಾ ಉದ್ದೇಶ ಏನಂತಂದರೆ ಇಲ್ಲಿ ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಆರ್ಮಿ ಬಗ್ಗೆ ಅರಿವೇ ಇಲ್ಲ. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಇದ್ರ ಬಗ್ಗೆ ಅರಿವು ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಈಗ ಒಂದು 3 ವರ್ಷ ಮಿನಿಮಮ್ 3 ವರ್ಷದಿಂದ ನಾವು ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಿನಿಮಮ್ ಇಲ್ಲಾಂದ್ರೆ 35 ಜನ ನಮ್ಮ ಪಿರಿಯಾಪಟ್ಟಣ ತಾಲೂಕಿಂದ ಇವಾಗ ಒಂದು ಆ ಕಡೆ ಇದು ಅಗ್ನಿವೀರ ಆಗಿರ್ಬೋದು, SCC GD ಆಗಿರ್ಬೋದು, ಇವೆಲ್ಲಕ್ಕೂ CSF ಆಗಿರ್ಬೋದು, BSF ಇವೆಲ್ಲಕ್ಕೂ ಸೆಲೆಕ್ಷನ್ ಆಗಿದ್ದಾರೆ. ಅದರಿಂದ ಈ ಒಂದು ಗ್ರಾಮ ಭಾಗದಲ್ಲಿ ನಾವೇನು ಮಾಡೋದು, ಫಸ್ಟು ಸ್ಟಾರ್ಟಿಂಗ್ ಮಾಡಿದಾಗ ನಾವೊಂದು ಪ್ಲ್ಯಾನ್ ಮಾಡಿದಾಗ ಎಲ್ಲ ಸೇರಿಕೊಂಡು ಮಾಜಿ ಸೈನಿಕರು ಹಾಗೂ ಸೈನಿಕರು ಇದರಲ್ಲೆಲ್ಲ ತುಂಬ ಜನ ಇದ್ದಾರೆ. ಇದರಲ್ಲಿ ಒಂದು ಟ್ರಸ್ಟ್ ಮಾಡಿ ಇದರಿಂದ ಸುಮಾರು ಜನ ಸರ್ವಿಸಲ್ಲಿರೋರು ತುಂಬ ಕೈ ಜೋಡಿಸ್ತಾ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ನಾವು ಟ್ರಸ್ಟ್ ಮಾಡಿ ಸೈನಿಕ ಮತ್ತು ಮಾಜಿ ಸೈನಿಕ ಎಂಬ ಟ್ರಸ್ಟನ್ನು ಮಾಡಿ ಅನಂತರ ನಾವೊಂದು ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಗ 35 ಜನ ಸೆಲೆಕ್ಷನ್ ಆಗಿದ್ದಾರೆ. ಈಗ 4th ಬ್ಯಾಚ್ ಅಗ್ನಿವೀರಲ್ಲಿ ಏನಾಗಿದೆ ಅಂದರೆ ಮಿನಿಮಮ್ 16 ಜನ ಇದ್ದರು ಕ್ಲಾಸಲ್ಲಿ. ಕೋಚಿಂಗ್ ತೊಗೊಂಡಾಗ 16 ಜನ ಇದ್ದರು. ಅದ್ರಲ್ಲಿ 14 ಜನ ಈ ಒಂದು ಕೋಚಿಂಗಲ್ಲಿ ಪಾಸ್ ಆಗಿದ್ದಾರೆ. ಈ ಪಾಸ್ ನಮ್ಗೆ ತುಂಬ ಹೆಮ್ಮೆಯ ವಿಷಯ ಏನಂತಂದರೆ ಆ ತಾಯಿ ಮಸಣಿಕಮ್ಮ ಏನು ಹೊಸದಾಗಿ ಮಸಣಿಕಮ್ಮ ಸೈನಿಕ ಅಕಾಡೆಮಿ ಅಂತ ಓಪನ್ ಮಾಡಿದ್ದೀವಿ. ಆ ತಾಯಿಯ ಆಶೀರ್ವಾದದಿಂದ ನಾವು ಈ ಒಂದು ಜಾಗದಲ್ಲಿ ಮಿನಿಮಮ್ 14 ಜನ ಇದರಲ್ಲಿ ಪಾಸ್ ಆದ್ರಿಂದ ತುಂಬ ಖುಷಿ ಮಾತು. ಇದು ನಾನು ನೋಡಿದ ಪ್ರಕಾರ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಷ್ಟು ದೊಡ್ಡದಾಗಿ ಒಂದು ಅಕಾಡೆಮಿಲಿ 16 ಜನದಲ್ಲಿ 14 ಜನ ಪಾಸ್ ಆಗಿರೋದಂತೂ ಇದೊಂದು ಗ್ರೇಟ್ ಒಳ್ಳೆಯ ವಿಷಯ ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇದೇನಿದೆ ಅಂದರೆ ನಮ್ಮ ಸೈನಿಕರು ಹಾಗೂ ಮಾಜಿ ಸೈನಿಕರು ಇದೊಂದು ಏನು ಒಂದು ಶ್ರಮ ಇದೆ. ಆ ಶ್ರಮದಿಂದ ಪಾಸಾಗಿ ಫಿಸಿಕಲಲ್ಲೂ ಕೂಡ 100% ಪಾಸ್ ಆಗೋದು ನನಗೆ ನಂಬಿಕೆ ಇದೆ. ಮಿನಿಮಮ್ ನಾನು ಈಗ ಇಲ್ಲ ಅಂತಂದ್ರೆ ಒಂದು ವಾರದಲ್ಲಿ 2 ರಿಂದ 3 ಡೆಮೋ ರ್ಯಾಲಿ, ಮಧ್ಯಾಹ್ನನೂ ಕೂಡ ಡೆಮೋ ರ್ಯಾಲಿ ನಡೆಸ್ತಾ ಇರೋದ್ರಿಂದ ಮಕ್ಕಳುಗಳಿಗೆ ತುಂಬ ಮೋಟಿವೇಟ್ ಆಗಿ ತುಂಬ ಅವ್ರಿಗೆ ಫಿಟ್ನೆಸ್ ಆಗ್ತಾ ಇದ್ದಾರೆ. ಅದರಿಂದ ಡೆಮೋ ರ್ಯಾಲಿಲೇ ನೋಡ್ತಾ ಇದ್ದೀನಿ ತುಂಬ ಒಳ್ಳೆ ಟೈಮಿಂಗ್ಸ್ ಎಲ್ಲ. ಫಸ್ಟ್ ಗ್ರೂಪಲ್ಲಿ 5:15 ನಿಮಿಷಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಚಿನ್ನಪ್ಪೆಲ್ಲ 10 ರಿಂದ 12 ಚಿನ್ನ ಪಡಿತಾ ಇದ್ದಾರೆ. ಲಾಂಗ್ ಜಂಪು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಈಗ ನನಗೊಂದು ತುಂಬ ಹೋಪ್ ಇದೆ. 14 ಜನನು ಈ ಸರಿ ಅಗ್ನಿವೀರಾಗಿ ಪಿರಿಯಾಪಟ್ಟಣ ತಾಲೂಕಿಂದ ಅಗ್ನಿವೀರಾಗಿ ಹೋಗ್ತಾರೆ ಅನ್ನೋ ನನಗೆ 100% ನನಗೆ ಹೋಪ್ ಇದೆ. ಆಮೇಲೆ ಈ ಒಂದು ಏನು ಟ್ರಸ್ಟು ನಾವು ಮಾಡಿದ್ಮೇಲೆ ನಮ್ಮ ಆಸಕ್ತಿನೇ ಅದು ಗ್ರಾಮೀಣ ಭಾಗದ ಮಕ್ಕಳಿಗೆ ಉಚಿತವಾಗಿ ದೈಹಿಕ ತರಬೇತಿ ಕೊಡಬೇಕು. ಹೆಚ್ಚು ಮಕ್ಕಳುಗಳನ್ನ ನಾವು ಈ ದೇಶದ ಕಾಯಕ್ಕೆ, ದೇಶ ಸೇವೆ ಮಾಡೋಕ್ಕೆ ಕಳಿಸ್ಬೇಕನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಇದೊಂದು ಅಕಾಡೆಮಿ ಮಾಡೋ ಉದ್ದೇಶದಿಂದ ತುಂಬ ತಾಯಿ ಮಸಣಿಕಮ್ಮನ ಆಶೀರ್ವಾದದಿಂದ ಇದೊಂದು ತುಂಬ ಚೆನ್ನಾಗಿ ನಡೀತಾ ಇದೆ. ಇದರಿಂದ ತುಂಬ ಸಕ್ಸಸ್ ಆಗ್ತಾ ಇದೆ. ಇನ್ನು ಮುಂದೇನೂ ಒಳ್ಳೆಯದಾಗುತ್ತೆ. ಇದು ಮುಂದೇನೂ ನಡ್ಸ್ಕೊಂಡು ಹೋಗ್ತೀವಿ, ನಮ್ಮ ಕೈಲಿ ಆದಷ್ಟು ನಡ್ಸ್ಕೊಂಡು ಹೋಗ್ತೀವಿ. ಆನಂತರ ನಾವು ಕೈ ಬಿಟ್ಟ ನಂತರನೂ ನಾವು ಹಿಂದೆ ಬರೋರು ಕೂಡ ಇದೊಂದು ಅಕಾಡೆಮಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ನನಗೆ ಹೋಪ್ ಇದೆ. ಇದು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ, ಇನ್ನೂ ನಡ್ಸ್ಕೊಂಡು ಹೋಗಿ ತುಂಬ ಪ್ರಯತ್ನ ಪಟ್ಟು ನಾವು ತುಂಬ ಮಕ್ಕಳನ್ನ ಈ ಪಿರಿಯಾಪಟ್ಟಣ ತಾಲೂಕಿಂದ ಹೆಚ್ಚು ಮಕ್ಕಳನ್ನ ನಾವು ಸೇನೆಗೆ ಕಳ್ಸೋಕ್ಕೆ ಒಂದು ಇಷ್ಟಪಡ್ತೀವಿ. ಜೈ ಹಿಂದ್. ನಾನು ನಿಮ್ಮ ನವೀನ್ BS ಮಾತಾಡ್ತಿರೋದು. ನಾನು ಪಿರಿಯಾಪಟ್ಟಣ ತಾಲೂಕು ಬೆಕ್ಕೆ ಗ್ರಾಮದಿಂದ ಇರೋದು. ನಾನು ಇವಾಗ ಹೇಳಬೇಕು ಅಂತ ಹೊಂಟಿರೋ ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿರೋ ಅರ್ವೆ ಸ್ಟೇಡಿಯಮಲ್ಲಿ ಶ್ರೀ ಮಸಣಿಕಮ್ಮ ಸೈನಿಕ್ ಅಕಾಡೆಮಿ ಅಂತ ಹೊಸದಾಗಿ ಶುರುವಾಗಿದೆ. ಇಂಟ್ರೆಸ್ಟ್ ಇರೋರು ಬರ್ಬೋದು. ಅಂದರೆ ಫ್ರೀ ಕೋಚಿಂಗ್ ನಡೀತಿದೆ. ಬಂದಿರೋರಲ್ಲಿ ಮ್ಯಾಕ್ಸಿಮಮ್ ಈಗ 4 ವರ್ಷದಿಂದ ನಡೀತಿದೆ. ಅದರಲ್ಲೂ 33 ಜನ ಎಕ್ಸಾಮಲ್ಲಿ ಪಾಸಾಗಿ, ಫಿಸಿಕಲ್ ಪಾಸಾಗಿ, ಮೆಡಿಕಲ್ ಪಾಸಾಗಿ ಎಲ್ಲ ಹೋಗಿ ಯೂನಿಫಾರ್ಮ್ ಹಾಕೊಂಡು ಬರ್ತಿದ್ರೆ ನಮಗೂ ಖುಷಿ ಆಗ್ತಿದೆ. ನಾನು ಇಲ್ಲೇ ಟ್ರೈನ್ ಅಪ್ ಆಗ್ತಿರೋದು. ನೋಡೋಣ ಬನ್ನಿ ನಮ್ಮ ಹುಡುಗರು ಯಾವ ಥರ ಮಾತಾಡ್ತಾರೆ, ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಹಾವೇರಿಯಿಂದ ಬಂದಿರೋದು. ಬಂದು ಎಷ್ಟು ದಿನ ಆಯಿತು ಸರ್? ಸರ್ ನಾನು ಬಂದು 3 ತಿಂಗಳಾಯಿತು. 3 ತಿಂಗಳಾಯಿತು. ಇಲ್ಲಿ ಕೋಚಿಂಗ್ ಏನು ಮಾಡ್ತಿದ್ರು? ಇಲ್ಲಿ ಮಸಣಿಕಮ್ಮ ಸೈನಿಕ ಅಕಾಡೆಮಿ ಅಂತ ಐತೆ, ಅಲ್ಲಿ ಕೋಚಿಂಗ್ ಮಾಡ್ತಾ ಇರೋದು. ಎಷ್ಟೊತ್ತಿಗೆ ಬರ್ತೀರಾ ಸರ್? ಬೆಳಗ್ಗೆ ನಾವು 6:30, 6:30 ಅಷ್ಟೊತ್ತಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗೋದು. ನಾವೆಲ್ಲ 6 ಗಂಟೆಗೆ ಬಂದು ಪಾಲಿನ್ ಮಾಡಿರ್ತೀವಿ. ಸರ್ ಎಷ್ಟೊತ್ತಿಗೆ ಮುಗಿಯುತ್ತೆ? 7-8 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ಸರ್. ಸರ್ ಕೋಚಿಂಗಲ್ಲಿ ಏನು ಮಾಡಿಸ್ತಾರೆ ಸರ್ ನಿಮಗೆ? ಬೆಳಗ್ಗೆ ಟೈಮು ರನ್ನಿಂಗು, ವಾರ್ಮಪ್ಪು, ವರ್ಕೌಟು, ಲಾಂಗ್ ಜಂಪು, ಚಿನ್ನಪ್ಪು ಮಾಡಿಸ್ತಾರೆ ಸರ್. ಸರ್ ಫೀಸ್ ಏನೋ ತೊಗೊತಾರಾ? ಫೀಸ್ ಏನಿಲ್ಲ ಸರ್, ಎಲ್ಲ ಫ್ರೀ. ಸರ್ ಅಂದರೆ ಅಡ್ಮಿಷನ್ ಆಗ್ಬೇಕಂದ್ರೆ ಎಲ್ಲಿಗೆ ಬರಬೇಕು ಸರ್ ನಿಮ್ಮ ಅಕಾಡೆಮಿಗೆ? ನಮ್ಮ ಪಿರಿಯಾಪಟ್ಟಣಕ್ಕೆ ಬಂದು ಮೈಸೂರು ಡಿಸ್ಟಿಕ್ಕು ಪಿರಿಯಾಪಟ್ಟಣ ತಾಲೂಕು, ಪಿರಿಯಾಪಟ್ಟಣದಲ್ಲೇ ನಮ್ಮ ಮಸಣಿಕಮ್ಮ ಸೈನಿಕ ಅಕಾಡೆಮಿ ಅಂತ ಐತೆ, ಬಂದು ಅಡ್ಮಿಷನ್ ತೊಗೋಬೇಕು. ಸರ್ ಇಲ್ಲಿ ಬಂದು ಯಾರು ಮೀಟ್ ಮಾಡಬೇಕು ಸರ್? ಸ್ವಾಮಿ ಸರ್ ಅಂತ ಇದ್ದಾರೆ, ಸ್ವಾಮಿ ಸರ್ನ ಮೀಟ್ ಮಾಡಬೇಕು. ಅವರೇ ಇರೋದು. ಇನ್ನು 3 ಜನ ಬಾಕಿ ಜನ ಇದ್ದಾರೆ, ಅವರು ಸರ್ವಿಸಲ್ಲಿದ್ದಾರೆ. ಹಾಗಾಗಿ ಈಗ ಮಾಜಿ ಸೈನಿಕರಾಗಿ NSG ಬ್ಲ್ಯಾಕ್ ಹೆಡ್ ಕಮಾಂಡೋ ಆಗಿ
ಇರುವಂತಹ ಸ್ವಾಮಿ ಸರ್ ಅವ್ರು ಇರ್ತಾರೆ. ಅವ್ರ ಹತ್ರ ಬಂದು ಆಫೀಸ್ ಇರುತ್ತೆ, ಆಫೀಸಲ್ಲಿ ಅಡ್ಮಿಷನ್ ತಗೋಬೇಕು. ಸರ್ ಆಫೀಸ್ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿದೆಯಾ? ಇದು ಹರ್ವೆ ಬೆಟ್ಟದಪುರ ರಸ್ತೆ ವಿದ್ಯಾ ವಿಕಾಸ್ ಪಕ್ಕ ಇರೋದು ಸರ್. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಇನ್ನೊಬ್ರು ಇದ್ದಾರೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶಶಾಂಕ್ ಅಂತ. ಹಾಂ. ನಾನು ಈಚೂರಿಂದ ಬರ್ತಿದ್ದೇನೆ. ನಂದು ಅಗ್ನಿವೀರ್ ಆರ್ಮಿ ಸೆಲೆಕ್ಟ್ ಆಗಿದೆ. ನಾನು 2 ತಿಂಗಳಿಂದ ಬರ್ತಾಯಿದ್ದೀನಿ. ಮೊದಲು 6-6.25 ನಿಮಿಷದಲ್ಲಿದ್ದೆ. ಈಗ 5:25 ರನ್ನಿಂಗ್ ಬರುತ್ತೇನೆ. ಮತ್ತು ಮೊದಲು 7-8 ಈ ಥರ ಇದ್ದೆ ಪುಷಪ್ಪು. ಈಗ 10-12 ಈ ಥರ ಎಲ್ಲ ಹೊಡಿತೀನಿ. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಅಂದರೆ ಎಷ್ಟೊತ್ತಿಗೆ ಬರ್ತೀರಾ ಸರ್ ಗ್ರೌಂಡಿಗೆ? ನಾವು 6:06 ಬರ್ತೀವಿ. 6:15 ಸ್ಟಾರ್ಟ್ ಆಗುತ್ತೆ. ಅಂದರೆ ಇವಾಗ ಎಕ್ಸಾಮ್ ಪಾಸ್ ಆಗಿದೆ? ಹಾಂ, ಎಕ್ಸಾಮ್ ಅಗ್ನಿವೀರ್ ಎಕ್ಸಾಮ್ ಪಾಸ್ ಆಗಿದೆ ಸರ್. ಹಂಗಾರೆ ಈ ಸತಿ ಯೂನಿಫಾರ್ಮ್ ಹಾಕೊಳ್ಳೋ ಪಕ್ಕನಾ ಸರ್? ಈ ವರ್ಷ ಈ ಮಸಣಿಕಮ್ಮ ಸೈನಿಕ ಅಕಾಡೆಮಿಯಿಂದ ನಾವು ಅಗ್ನಿವೀರ್ ಅರ್ಬಿ ಹಾಕೊಳ್ಳೋದು ಗ್ಯಾರಂಟಿ, 100% ಗ್ಯಾರಂಟಿ. ಓಕೆ ಸರ್, ಥ್ಯಾಂಕ್ ಯು. ಜೈನ್ ಸರ್. ಹೌದು. ಸರಿ, ಬನ್ನಿ ಸ್ನೇಹಿತರೆ, ಇನ್ನೊಬ್ರು ಇದ್ದಾರೆ, ಮಾತಾಡ್ಸೋಣ. ನನ್ನ ಹೆಸರು ಚರಣ್ ಕುಮಾರ್ ಅಂತ. ಹಾಂ. ನಾನು ಬಂದು ಒಂದು ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಈ ಸತಿ ಎಕ್ಸಾಮ್ ಪಾಸ್ ಆಗಿದೆಯಾ? ಈ ಸರಿ ಅಗ್ನಿವೀರ್ GD ಪಾಸ್ ಆಗೈತೆ. ಮೊದಲು GD ಪಾಸ್ ಆಗಿತ್ತು, ಫಿಸಿಕಲಲ್ಲಿ ಏನೋ ಕಾರಣಾಂತರಗಳಿಂದ ಫೇಲ್ ಆಗಿದೆ. ಈ ಸಲ ಟೈಮಿಂಗ್ ಎಲ್ಲ ಕವರ್ ಆಯ್ತಿದೆ. 5:15, 5:20, 5:25 ಆ ಥರ ಎಲ್ಲ ಬರ್ತಿದ್ದೀವಿ. ಪುಷಪ್ ಎಲ್ಲ ಮಾಮೂಲಿ ಮಾಮೂಲಿ ಹೊಡಿತಾ ಇದ್ದೀವಿ. ಒಳ್ಳೆ ಟ್ರೈನಿಂಗ್ ಎಲ್ಲ, ಕೋಚಿಂಗ್ ಎಲ್ಲ ಫ್ರೀ ಕೋಚಿಂಗ್ ಸಿಗೋದ್ರಿಂದ ಎಲ್ಲ ಬಂದು ಸದುಪಯೋಗ ಪಡಿಸ್ಕೋಬೇಕು ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಇನ್ನೊಬ್ಬರು ಇದ್ದಾರೆ, ಮಾತಾಡ್ಸೋಣ. ಆಯ್ತು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಎಸ್ ಕೆ ಅಂತ ಹೇಳಿ. ಯಾವ ಊರಿಂದ ಬರ್ತಿದ್ರಾ? ನಮ್ದು ಇಲ್ಲೇ ಸುಂಡವಾಡ. ಎಷ್ಟು ತಿಂಗಳಿಂದ ಬರ್ತಿದ್ರಾ? ನಾನು ಹೆಚ್ಚಿಗೆ ಒಂದು 6-7 ತಿಂಗಳಿಂದ ಬರ್ತಿದ್ದೆ. ಇವಾಗ ಎಕ್ಸಾಮ್ ಎಲ್ಲ ಪಾಸ್ ಆಗಿದೆ? ಇವಾಗ ಎಕ್ಸಾಮ್ ಪಾಸ್ ಆಗಿದೆ. ಯಾವ್ದಕ್ಕೆ ಹಾಕಿದ್ದೀರಾ? ನಮ್ಮದು ಕ್ಲರ್ಕ್ ಆಗಿದೆ. ಕ್ಲರ್ಕ್? ಅಗ್ನಿವೀರ್ ಕ್ಲರ್ಕ್. ಕ್ಲಾಸ್ ಎಲ್ಲ ಹೆಂಗೆ ಮಾಡ್ತಿದ್ದೀರಾ? ಕ್ಲಾಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ಟೀಚರ್ಸ್ ಎಲ್ಲ ಬರ್ತಿದ್ರು? ಟೀಚರ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ. ಕ್ಲಾಸ್ ಎಷ್ಟೊತ್ತಿಗೆ ಮಾಡ್ತಿದ್ದೀರಾ? ಕ್ಲಾಸ್ ನಮ್ಮ ಮಾಮೂಲಿ ಸಂಜೆ 3 ಗಂಟೆಯಿಂದ 5 ಗಂಟೆ ಗಂಟ ಮಾಡ್ತಿದ್ರು. ಇನ್ನು ಫಿಸಿಕಲ್ ಬಂದು 6:15 7:45 8 ಗಂಟೆ ಗಂಟ ಮಾಡ್ತಾರೆ. ಎಲ್ಲ ಫ್ರೀಯಾಗಿ ಎಲ್ಲ ಫ್ರೀ ಮಾಡ್ತಾರಾ? ಇಲ್ಲ ಕೋಚಿಂಗ್. ಅಂದರೆ ಅಮೌಂಟ್ ಏನು ತಗೊಳ್ಳಲ್ಲ? ಅಮೌಂಟ್ ಏನಿಲ್ಲ, ಎಲ್ಲ ಫ್ರೀ. ಹೌದಾ? ಮಾಡ್ತಿರೋದು ಯಾರು? ಕ್ಲಾಸ್ ಮಾಡ್ತಿರೋದು? ಸ್ವಾಮಿ ಸರ್ ಅಂತ ಹೇಳಿ. ಹಾಂ, ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ಎಲ್ಲ ಸದುಪಯೋಗ ಪಡಿಸ್ಕೋಬೇಕು. ಹಂಗಾರೆ ಈ ಸತಿ ಯೂನಿಫಾರ್ಮ್ ಕನ್ಫರ್ಮ್? ಗ್ಯಾರಂಟಿ ಸರ್. ಓಕೆ ಓಕೆ, ತುಂಬ ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಈಗ ನಮ್ಮ ಪಿರಿಯಾಪಟ್ಟಣ ಶ್ರೀ ಅಕಾಡೆಮಿಯಿಂದ ನಡೀತಿರೋ ಎಲ್ಲ ಮಾಜಿ ಸೈನಿಕರಾಗಿರ್ಬೋದು ಎಲ್ಲ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅಂತ ಈ ಸತಿ ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ ಯೂನಿಫಾರ್ಮು. ನೋಡೋಣ ಬನ್ನಿ, ಇಲ್ಲೊಬ್ರು ಸರ್ ನಿಂತಿದ್ದಾರೆ, ಮಾತಾಡ್ಸೋಣ. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜೋರೇಗೌಡ ಅಂತ, CF. ಇಲ್ಲಿ ನಾನು ಅವಾಗ ನಮ್ಮ ಸ್ವಾಮಿ ಸರ್ ಸ್ಟೇಡಿಯಂ ಬರ್ತಾರೆ, ನಾವು ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಒಳ್ಳೆ ಫಿಸಿಕಲ್ ಕೊಡ್ತಾಯಿದ್ದಾರೆ. ಯಾವುದೇ ಒಂದು ಸಿನ್ನಪ್ ಆಗಲಿ, ಲಾಂಗ್ ಜಂಪ್ ಆಗಲಿ, ರನ್ನಿಂಗ್ ಆಗಲಿ ಎಲ್ಲ ಪ್ರತಿಯೊಂದು ಕೊಡ್ತಾಯಿದ್ದಾರೆ. ಮತ್ತು ನೀವು ಮೈನ್ ಹೇಳಬೇಕು ಅಂತಂದರೆ ಫ್ರೀ ಕಾಸ್ಟ್ ಇದು, ಯಾವುದು ಚಾರ್ಜ್ ಇಲ್ಲ, ಏನಿಲ್ಲ, ಫ್ರೀ ಫಿಸಿಕಲ್ ಕೊಡ್ತಾಯಿದ್ದಾರೆ. ಮತ್ತು ಮೆಂಟಲಿ ಫಿಸಿಕಲಿ ಪ್ರತಿಯೊಂದು ಫ್ರೀ ಕಾಸ್ಟ್, ಎಲ್ಲ ಯಾವ ಚಾರ್ಜಸ್ ಇಲ್ಲ, ಏನಿಲ್ಲ. ಯಾವುದೇ ಸುತ್ತಮುತ್ತ ಹಳ್ಳಿಯರು ಯಾರಿದ್ರು ಇದು ಸದುಪಯೋಗ ಪಡ್ಕೋಬೋದು. ಮತ್ತು ದೇಶ ಸೇವೆಗೋಸ್ಕರ ಭಾಳ ಶ್ರಮ ಪಡ್ತಾಯಿದ್ದಾರೆ. ಕಳಿಸ್ಬೇಕು ಇಲ್ಲಿಂದ ನಮ್ಮ ತಾಲೂಕಿನ ಸುತ್ತಮುತ್ತ ಡಿಸ್ಟಿಕ್ಕಿನ ಹಳ್ಳಿ ಜನಗಳನ್ನ ಜಾಸ್ತಿ ಕಳಿಸ್ಬೇಕು ಅಂತ ಭಾಳ ಕಷ್ಟಪಡ್ತಾಯಿದ್ದಾರೆ, ಭಾಳ ಶ್ರಮ ಪಡ್ತಾಯಿದ್ದಾರೆ. ಅದಕ್ಕೆ ನಾವು ಕೈ ಜೋಡಿಸ್ತಿದ್ದೀವಿ. ಅದಕ್ಕೆ ಸುತ್ತಮುತ್ತ ಏನು ನಮ್ಮ ಹುಡುಗರಿದ್ದೀರಾ, ಇದು ಸದುಪಯೋಗ ಪಡಬೇಕು ಅಂತ ನಾನು ಮಾತು ಹೇಳ್ತೀನಿ. ಜೈ ಹಿಂದ್. ಜೈ ಹಿಂದ್ ಸರ್. ಸರ್ ಸ್ವಾಮಿ ಸರ್ ಅವ್ರನ್ನ ಮೀಟ್ ಮಾಡಿಸ್ಕೊಡ್ತೀರಿ ನಮಗೆ? ಆಯಿತು, ಮಾಡಿಸ್ಕೊಡ್ತೀನಿ ಸರ್. ಹಾಯ್ ಸರ್, ಜೈನ್ ಸರ್. ಜೈನ್ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸ್ವಾಮಿ, ಬ್ಲ್ಯಾಕ್ ಹೆಡ್ ಕಮಾಂಡೋ ಸ್ವಾಮಿ ಅಂತ. ಹಾಂ ಸರ್, ಇಲ್ಲಿ ಎಷ್ಟು ದಿನದಿಂದ ನಡೆಸ್ತಿದ್ರೆ? ನಾನು ಮಿನಿಮಮ್ 4 ವರ್ಷದಿಂದ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹಾಂ ಸರ್, ಎಷ್ಟು ಜನ ಪಾಸ್ ಆಗಿದ್ದಾರೆ? 33 ಜನ ಆಲ್ರೆಡಿ ಸೈನ್ಯಕ್ಕೆ ಹೋಗಿದ್ದಾರೆ. ಹಾಂ ಸರ್. ಫೋರ್ತ್ ಬ್ಯಾಚ್ ಅಗ್ನಿವೀರ್ ಇದು. ಹಾಂ ಸರ್. ಅಗ್ನಿವೀರಲ್ಲಿ ಈಗ ಮಿನಿಮಮ್ 16 ಜನ ಇದ್ರು, 14 ಜನ ಪಾಸ್ ಆಗಿದ್ದಾರೆ, ರಿಟರ್ನಲ್ ಎಕ್ಸಾಮ್ ಪಾಸ್ ಆಗಿದ್ದಾರೆ. ಅಲ್ಲಿ 14 ಜನಕ್ಕೆ 14 ಜನ ನನ್ನ ಪ್ರಕಾರ ಇಲ್ಲಿ ಫಿಸಿಕಲ್ ಕೂಡ ಆಯ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕಂತಂದರೆ ಒಂದು ಮಿನಿಮಮ್ ಒಂದು ವಾರದಲ್ಲಿ 3 ಅಗ್ನಿವೀರ್ ರ್ಯಾಲಿ ಓಡಿಸ್ತಾ ಇದೀವಿ, ಅದರಿಂದ ನಮಗೆ ಒಪ್ಪಿದೆ. ಹಾಂ ಸರ್, ಅಂದರೆ ನೀವು ಪೇಮೆಂಟ್ ತೊಗೊತೀರಾ ಇಲ್ಲ ಫ್ರೀ? ಫಿಸಿಕಲ್ ಅಂತೂ ಫ್ರೀಯಾಗಿ ನಡೀತಾ ಇದೆ, ಮುಂದೆ ಫ್ರೀಯಾಗಿ ನಡೀತದೆ, ಮುಂಚಾಗಿಂದ ಫ್ರೀಯಾಗಿ ನಡೀತಿದ್ದು. ನಾವು ಫಿಸಿಕಲ್ ಅಂತೂ ಫ್ರೀಯಾಗೆ ಕೊಡ್ತೀವಿ. ಎಕ್ಸಾಮ್ ಕ್ಲಾಸ್? ಹಾಂ ಸರ್. ನೆಕ್ಸ್ಟ್ ಕೇಳು. ಹಾಂ ಸರ್, ಅಂದರೆ ನಿಮ್ಮ ಸ್ಟೂಡೆಂಟ್ಗಳಿಗೆ ನಿಮ್ಮ ಮೀಟ್ ಮಾಡಬೇಕು ಅಂದರೆ ಏನು ಹೇಳ್ತೀರಾ? ಫೋನ್ ನಂಬರ್ ಇದೆ ನಮ್ಮದೇನು ನಾವು ಯೂಟ್ಯೂಬ್ ಚಾನಲ್ ಇದೆ, ನಮ್ಮದು ಇದಿದೆ, ಇನ್ಸ್ಟಾಗ್ರಾಮ್ ಇದೆ. ಇದ್ರ ಮೇಲೆ ನಮ್ಮದು ಡಿಸ್ಪ್ಲೇ ಆಗ್ತಾ ಇರೋದು, ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಅದ್ರ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದರೆ ನಾವು ಇಲ್ಲಿ ಕರ್ಕೊಂಬಂದು ನಿಮಗೆ ಕ್ಲಾಸಸ್ ಮುಂದೆ ತಿಂಗಳಿಂದನೂ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಬಂದ್ರೆ ನಿಮ್ಗೆ ಅಡ್ಮಿಷನ್ ಮಾಡಿಸ್ತೀವಿ. ನಮ್ಮ ಆಫೀಸ್ ಕಚೇರಿ ವಿದ್ಯಾವಿಕಾಸ್ ಪಕ್ಕ ಹರ್ವೆ ಮಲರಾಜಪಟ್ಟಣ, ಪಿರಿಯಾಪಟ್ಟಣ, ಬೆಟ್ಟದಪುರ ರಸ್ತೆಯಲ್ಲಿ ಆಫೀಸ್ ಇದೆ ಸರ್. ಅಂದರೆ ಈಗ ಕ್ಲಾಸ್ ಮಾಡ್ತಿರಲ್ಲ, ಎಷ್ಟೊತ್ತಿಗೆ ಮಾಡ್ತಾರೆ ಸರ್ ಸ್ಟೂಡೆಂಟ್ಗಳು? ಸ್ಟೂಡೆಂಟ್ ಎಲ್ಲ ಈಗ ಎಲ್ಲ ಸ್ಟೂಡೆಂಟ್ಗಳು PUC ಡಿಗ್ರಿ ಮಾಡ್ತಾರೆ ಉದ್ದೇಶದಿಂದ ನಾವು 3 ಗಂಟೆಯಿಂದ 3ರಿಂದ 5 ಕ್ಲಾಸ್ ಮಾಡ್ತಾ ಇದೀವಿ ಈಗ. ಸರ್ ಫಿಸಿಕಲ್ ಎಷ್ಟೊತ್ತಿಗೆ ಕರ್ಕೊಂಡು? ಫಿಸಿಕಲ್ ಬೆಳಿಗ್ಗೆ 6:35 ಕಮೆನ್ಸ್ ಆಗಿ 7:15 7:45 ತನಕ ಡೈಲಿ ಬೆಳಿಗ್ಗೆ ನಮ್ಮದೊಂದು ತಾಲೂಕು ಕ್ರೀಡಾಂಗಣ ಪಿರಿಯಾಪಟ್ಟಣ ಬೆಟ್ಟದಪುರ ರಸ್ತೆಯಲ್ಲಿ ಡೈಲಿ ನಡೀತದೆ ಸರ್. ಸಂಜೆ ಟೈಮ್ ಮಾಡಲ್ವಾ? ಸಂಜೆ ಟೈಮ್ ಕೂಡ ಈಗ ಅಗ್ನಿವೀರ್ ಪಾಸ್ ಆದ ದೃಷ್ಟಿಯಿಂದ ನಾವು ಸಾಯಂಕಾಲನೂ ಕೂಡ ಫಿಸಿಕಲ್, ಸಾಯಂಕಾಲ 5ರಿಂದ 6 ಸಾಯಂಕಾಲ ಕೂಡ ಫಿಸಿಕಲ್ ನಡೀತದೆ.
ನಡೀತಾರೆ. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಟ್ರೆ ನಮ್ಮ ಅಗ್ನಿವೀರ್ಗೆ ಸೇರ್ಬೇಕು ಅಂತ ಇಷ್ಟಪಟ್ಟರೆ ಹುಡುಗರಿಗೆಲ್ಲ ಯೂಸ್ ಆಗುತ್ತೆ. ನಮ್ಮದೊಂದು ಪಿರಿಯಾಪಟ್ಟಣ ನಮ್ಮ ಕಚೇರಿ ಒಂದು ಬೆಡಪುರ ರಸ್ತೆ ವಿದ್ಯಾವಿಕಾಸ್ ಪಕ್ಕ ಪಿರಿಯಾಪಟ್ಟಣ ಟೌನ್. ಸರ್ ಅಂದರೆ ಬರೀ ಹುಡುಗರಿಗೆ ಮಾತ್ರನೇ ಇಲ್ಲ ಹುಡುಗಿರಿಗೂ ಕೂಡ ನಾವು ಕೋಚಿಂಗ್ ಕೊಡ್ತಾ ಇದೀವಿ. ಈಗ ಆಲ್ಮೋಸ್ಟ್ ಅಲ್ಲೇ ಈಗ ಆಲ್ರೆಡಿ ಹಿಂದೇನು ಕೂಡ ಒಂದು 2 ಹುಡುಗಿರು SCGD ಪಾಸ್ ಆಗಿ ಹೋಗಿದ್ದಾರೆ. ಇವಾಗಲೂ ಕೂಡ ನಮ್ಮಿಂದ 6 ರಿಂದ 7 ಹುಡುಗಿರು ಈಗ ಟ್ರೈನಿಂಗ್ ಆಲ್ರೆಡಿ ಬರ್ತಾ ಇದ್ದಾರೆ. ಇನ್ನು ಮುಂದೆ ನೆಕ್ಸ್ಟ್ ಬ್ಯಾಚ್ ಒಂದು ಸ್ಟಾರ್ಟ್ ಮಾಡಿದಾಗ SCGD ಏನು ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕೂ ಕೂಡ ಒಂದು ಇನ್ನೂ ಹೆಚ್ಚು ಹುಡುಗಿರು ಬರೋ ಇದಿದೆ ಸರ್. ದೂರದಿಂದ ಬಂದವ್ರಿಗೆ ಅವ್ರಿಗೆ ಇರೋಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇದೆ, ಮತ್ತು ಇದು ಎಲ್ಲ ಇದ್ರ ವ್ಯವಸ್ಥೆ ಇರೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ಜೈ ಹಿಂದ್ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈಗ ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿ ನಡೀತಿರುವ ಶ್ರೀ ಮಸಣಿಕಮ್ಮ ಅಕಾಡೆಮಿಯಲ್ಲಿ ಫ್ರೀಯಾಗಿ ನಡೀತಿದೆ ಕೋಚಿಂಗು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬಂದು ಸೇರ್ಕೊಳ್ಳಿ. ಯಾವ ಫ್ರೀ ಆಫ್ ಕಾಸ್ಟ್ ಎಲ್ಲೂ ಮಾಡಲ್ಲ. ಜೈ ಹಿಂದ್.